ರೇಷ್ಮಿ ಶಿಬರೂರು. ಇದು ಸುದ್ದಿಯ ಬೆನ್ನತ್ತಿ, ಸತ್ಯವನ್ನ ಹುಡುಕುವ ಯತ್ನ. ನಾವಿವತ್ತು ಸುದ್ದಿಯ ಬೆನ್ನತ್ತಿ ಹೊರಟಿರುವುದು ಕೆಂಪು ಕಲ್ಲಿನ ಕೋಟೆಯೊಳಗೆ. ಈ ಕೋಟೆಯೊಳಗೆ ಅತ್ಯಮೂಲ್ಯ ಮತ್ತು ಅಪರೂಪದ ಕೆಂಪು ಕಲ್ಲು ಅಂದ್ರೆ ರೂಬಿ ಸಿಗುವ ಗಣಿ ಇದೆ. ಈ ಗಣಿ ಎಲ್ಲೋ ಕಾರ್ಗತ್ತಲ ಕಾಡಲ್ಲಿ ಇಲ್ಲ, ಇದಿರೋದು ಬೆಂಗಳೂರಿನ ಅಂಗಳದಂಚಿನಲ್ಲಿಯೇ. ಆದರೂ ಕೂಡ ಇದು ಹೊರ ಪ್ರಪಂಚಕ್ಕೆ ಅಪರಿಚಿತ, ಅದೇ ರೀತಿ ನಿಗೂಢವಾಗಿಯೇ ಉಳಿದಿದೆ. ಈ ನಿಗೂಢ ಗಣಿಯ ಬಗ್ಗೆ ಒಂದು ಸಣ್ಣ ಕ್ಲೂ ಸಿಕ್ತು. ಆ ಕ್ಲೂವನ್ನ ಬೆನ್ನತ್ತಿ ಹೊರಟಿತು ನಮ್ಮ ತಂಡ. ಆಗ ನಮಗೆ ಕುತೂಹಲಕಾರಿ ಮತ್ತು ಅಚ್ಚರಿಯ ಸಂಗತಿ ಸಿಕ್ತು. ಆ ಸಂಗತಿ ನಿಮ್ಗಾಗಿ ಇಲ್ಲಿ ಬಿಚ್ಚಿಡ್ತಿದ್ದೀವಿ. ಅದೊಂದು ವಿಚಿತ್ರ ಬೇಟೆ. ಅದು ಅತ್ಯಮೂಲ್ಯ ರತ್ನದ ಬೇಟೆ, ರತ್ನಗಳ ರಾಜನ ಬೇಟೆ. ಹೌದು, ಅದು ಕೆಂಪು ಕಲ್ಲು ಅಂದ್ರೆ ಮಾಣಿಕ್ಯದ ಬೇಟೆ. ನಾವು ಈ ಬಾರಿ ಬೇಟೆಗೆ ಹೊರಟಿದ್ದು ಕೆಂಪು ಕಲ್ಲಿನ ಕೋಟೆಯೊಳಗೆ. ಕೆಂಪು ಕಲ್ಲಿನ ಕೋಟೆಯ ಪಕ್ಕಾ ಮಾಹಿತಿ ನಮ್ಮ ಕೈಯಲ್ಲಿತ್ತು. ಕೋಟೆಯೊಳಗೆ ನುಗ್ಗಿ ಸತ್ಯ ಹುಡುಕುವ ಮನಸ್ಸಿತ್ತು. ಗೆಲ್ಲುತ್ತೇವೋ ಇಲ್ಲವೋ ಅನ್ನುವ ಅನುಮಾನವೂ ಇತ್ತು. ಈ ಗುಮಾನಿಯನ್ನು ಮುಂದಿಟ್ಟುಕೊಂಡೇ ನಾವು ಹೊರಟು ನಿಂತೆವು ಮಾಗಡಿಯತ್ತ, ಕೆಂಪೇಗೌಡರ ಮಾಗಡಿಯತ್ತ. ನಮ್ಮ ಬೇಟೆಯ ಕುತೂಹಲಕಾರಿ ಕತೆ ಹೇಳೋ ಮುಂಚೆ ಕೆಂಪು ಕಲ್ಲು ಅಂದ್ರೆ ಮಾಣಿಕ್ಯದ ಪರಿಚಯ ಮಾಡ್ತೀನಿ. ಕೆಂಪು ಕಲ್ಲನ್ನ ರೂಬಿ, ಮಾಣಿಕ್ಯ, ಕೋರಂಡಮ್ ಅಂತೆಲ್ಲ ಕರೀತಾರೆ. ಇದು ರತ್ನಗಳಲ್ಲೇ ಅತ್ಯಮೂಲ್ಯವಾದದ್ದು. ಇದು ವಜ್ರಕ್ಕಿಂತಲೂ ಕಾಸ್ಟ್ಲಿ. ಅದಕ್ಕೆ ಮಾಣಿಕ್ಯ ದೇವತೆಗಳ, ರಾಜರ ಮುಕುಟಮಣಿಯಾಗಿರುವುದು. ರೂಬಿ ಅಂದರೆ ಮಾಣಿಕ ಅಂತ ಹೇಳಿ ನಾವು ಏನು ಕನ್ನಡದಲ್ಲಿ ಹೇಳ್ತೀವಿ. ಆದಿ ಕಾಲದಿಂದ ದೇವಾನುದೇವತೆಗಳು, ಮಹಾರಾಜರ ಕಾಲದಿಂದ ರತ್ನಗಳು, ನವರತ್ನಗಳು ಅಂತ ಏನು ಹೇಳ್ತೀವಿ. ವಜ್ರ, ವೈಡೂರ್ಯ, ಮರಗದ, ಪಚ್ಚೆ ಅಂತೀವಿ. ಮತ್ತು ರೂಬಿನ ಮಾಣಿಕ್ಯ ಅಂತ ಹೇಳ್ತೀವಿ. ಮುತ್ತು, ಹವಳ ಇಂಥ ನವರತ್ನಗಳಲ್ಲಿ ಒಂದಾಗಿರುವಂಥ ಈ ರೂಬಿಗೆ ಒಳ್ಳೆ ಒಂದು ಮಹತ್ವ ಇದೆ. ಏನಂದರೆ ಆ ರೂಬಿ ಕಲ್ಲು ಏನಿದೆ ಅದು ಭಾಳ ವೈಶಿಷ್ಟ್ಯ ಇರೋದಂಥದ್ದು. ಆಗಿನ ಕಾಲದಲ್ಲಿ ಈ ಮಹಾರಾಜರೆಲ್ಲ ಅದನ್ನು ಧರಿಸ್ತಾ ಇದ್ರು. ಅದಕ್ಕೆ ಅಂತ ಒಂದು ಮಹತ್ವ ಇತ್ತು. ರೂಬಿ ನಾನಾ ಬಣ್ಣಗಳಲ್ಲಿ ಲಭ್ಯ. ಅದು ರಕ್ತ ಕೆಂಪು ಬಣ್ಣದಲ್ಲಿದ್ರೆ ಭಾರಿ ಮೌಲ್ಯ. ಇನ್ನು ಇದು ನೇರಳೆ ಕೆಂಪು, ಬೀಟ್ರೂಟ್ ಕೆಂಪು, ನೀಲಿ ಮಿಶ್ರಿತ ಕೆಂಪು ಹಾಗೂ ಕೇಸರಿ ಕೆಂಪು ಕಲರ್ನಲ್ಲೂ ಸಿಗುತ್ತೆ. ಇಂತಹ ಅಮೂಲ್ಯ ರತ್ನದ ಬೇಟೆಗೆ ನಾವು ಮುಂಜಾನೆಯೇ ಹೊರಟು ನಿಂತೆವು. ತಂಗಾಳಿಯ ಹಿತಾನುಭವ ಆಗುತ್ತಿದ್ದಂತೆ ನಾವು ದಾಳಿ ಇಡಬೇಕಾದ ಆ ಕೋಟೆಯ ಬಾಗಿಲು ಬಂದೇ ಬಿಡ್ತು. ಅದುವೇ ರಾಮನಗರ ಜಿಲ್ಲೆಯ ಮಾಗಡಿಯ ವೀರಾಪುರ ಬಳಿ ಇರುವ ಬೆಟ್ಟೇಗೌಡನ ಪಾಳ್ಯ. ಈ ಕೋಟೆಯೊಳಗೆ ಯೋಜನೆ ಇಲ್ಲದೆ ನುಗ್ಗಿದ್ರೆ ರೂಬಿನೂ ಇಲ್ಲ, ಸುದ್ದಿನೂ ಇಲ್ಲದೆ ಬರೀ ಕೈಯಲ್ಲಿ ಮರಳಬೇಕಾಗತ್ತೆ. ಯಾಕಂದ್ರೆ ಅದೊಂದು ನಿಗೂಢ ತಾಣ. ಅಲ್ಲಿನ ನಿಗೂಢತೆಯನ್ನು ಬಿಟ್ಟುಕೊಡಲು ಯಾರೂ ಸಿದ್ಧರಿಲ್ಲ. ಸ್ವಲ್ಪ ಯಾಮಾರಿದ್ರೆ ಮಾತಿನ ಚಾಟಿಯೇಟಿನ ಜೊತೆಗೆ ಜೀವ ಬೆದರಿಕೆಯನ್ನು ಎದುರಿಸಬೇಕಾಗತ್ತೆ. ನಮ್ದೆಲ್ಲ ನಮ್ಮದೇ ಕಿಡಿತೀರಿ ಮನೆ. ನಾವು ಎಲ್ಲರನ್ನ ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದೀವಿ. ಹೌದಾ? ಫೋಟೋ ಕಿಡಿತೀರಾ? ಫೋಟೋ ನಾವಂದ್ರೆ ಎಲ್ರಿಗೆ ನಾವಿಲ್ಲ ಮಾಹಿತಿ ಹಿಡಿಬೇಡ, ಬಂಡವಾಳ ಹಾಕಿದ್ದಿ ನಮ್ಮ ಮನೆಗೆ. ಇಲ್ಲ ಹಾಗಲ್ಲ, ನಾವು ಸರ್ಕಾರದಿಂದ ಬಂದಿದ್ದು. ಹಿಡಿತೀರಿ ನಮ್ಮನೆ. ಈ ಅಪಾಯ ಅರಿತ ನಾವು ಒಂದು ಉಪಾಯ ಹೂಡಿದೆವು. ಅದೇನೆಂದ್ರೆ ಕೆಂಪು ಕಲ್ಲಿನ ವ್ಯಾಪಾರಿಗಳ ಸೋಗಿನಲ್ಲಿ ಕೋಟೆಯೊಳಗೆ ಎಂಟ್ರಿ ಕೊಟ್ಟೆವು. ಫಲವತ್ತಾದ ಗದ್ದೆಗಳು, ಆರೈಕೆಯಿಂದ ಕೊಬ್ಬಿ ಬೆಳೆದ ಅಡಿಕೆ ತೋಟದ ಹಾದಿ. ಅದನ್ನ ದಾಟಿ ಮುಂದೆ ಹೋದ್ರೆ ಒಂದು ಪುಟ್ಟ ಊರು. ಆ ಊರಲ್ಲಿ 2-3 ಮನೆಗಳನ್ನ ಬಿಟ್ರೆ ಉಳಿದೆಲ್ಲವೂ ಮುರುಕಲು ಮನೆಗಳು, ಹಟ್ಟಿಗಳು. ಈ ಊರಲ್ಲಿ ರೂಬಿ ಗಣಿ ಇದೆಯಾ ಅನ್ನೋ ಅನುಮಾನ ನಮ್ಮನ್ನು ಕಾಡಿತು. ನಾವು ಪಕ್ಕಾ ವ್ಯಾಪಾರಿಗಳ ರೀತಿ ವ್ಯಾಪಾರಕ್ಕಿಳಿದೆವು. ಆದ್ರೆ ಆರಂಭದಲ್ಲಿ ಅವರು ಗಣಿಯ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸಿದ್ರು.
ನಮ್ಮಲ್ಲಿ ಗಣಿಯೂ ಇಲ್ಲ ಗಿಣಿಯೂ ಇಲ್ಲ, ತುಂಬಾ ವರ್ಷದ ಹಿಂದೆ ಗಣಿಗಾರಿಕೆ ನಡೀತಿತ್ತು ಅಂದ್ರು. ಅದೇನೋ ಚನ್ನಪಟ್ಟಣದ ಸಾಬ್ರು ಬಂದು ಮಾಡಿದ್ರು, ತೆಗೆದ್ರು ಹೋದ್ರು, ಸಿಕ್ಲಿಲ್ಲ. ಹೌದಾ? 35 ವರ್ಷದಿಂದ ಗಡಿ ಮಾಡಿದ್ರು ಅಂತ ಸುದ್ದಿ. ಅದಕ್ಕೆ ಬಂದಿದೀವಿ ನಾವು ಸರ್ವೆ ಮಾಡಕ್ಕೆ. ಈಗ ಮಾಡಿದ್ರೆ ಸಿಗ್ಬೋದಾ ಏನು ಅಂತ ಸರ್ಕಾರದ ವತಿಯಿಂದ? ಏನೋ ನಮಗೆ ಗೊತ್ತಾಗಲ್ಲ. ಇವರ ಉತ್ತರದಿಂದ ನಮ್ಗೆ ಇಲ್ಲಿ ಹಿಂದೆ ಗಣಿಗಾರಿಕೆ ನಡೆಯುತ್ತಿತ್ತು ಅನ್ನೋ ಮಾಹಿತಿ ಪಕ್ಕಾ ಆಯಿತು. ಆದ್ರೆ ಆ ಗಣಿ ಇನ್ನೂ ಜೀವಂತ ಆಗಿದೆಯಾ? ಹಾಗಾದ್ರೆ ಕೆಂಪು ಕಲ್ಲು ಸಿಗೋ ಆ ಗಣಿ ಎಲ್ಲಿದೆ? ಗಣಿಯಲ್ಲಿ ಇನ್ನೂ ಮಾಣಿಕ್ಯ ಸಿಗುತ್ತಾ? ಹೀಗೆ ನಾನಾ ಪ್ರಶ್ನೆಗಳು ನಮ್ಮನ್ನ ಕಾಡಿದವು. ಹಾಗೆ ಹಳ್ಳಿಗರನ್ನ ಪುಸಲಾಯಿಸಲು ಆರಂಭಿಸಿದೆವು. ಗಣಿ ಎಲ್ಲಿದೆ ಅನ್ನೋ ಮಾಹಿತಿ ಕೊಡಲು ಹಣದ ಆಮಿಷ ಒಡ್ಡಿದೆವು. ನಾನಾ ಸುಳ್ಳು ಹೇಳಿದೆವು. ಆದ್ರೂ ಅವರು ರೂಬಿ ರಹಸ್ಯ ಬಿಟ್ಟುಕೊಡಲಿಲ್ಲ. ಹಿಂಗೆ ಯಾರೋ ಉಡ್ಸಿರು, ಏನು ಸಿಕ್ಲಿಲ್ಲ, ನಿಲ್ಸಿರ ಹಂಗೇನ. ಅಲ್ಲ, ಮೊದ್ಲೆಲ್ಲ ತಗೊಂಡು ಹೋದ್ರಂತಲ್ಲ, ನಮ್ಗೆಲ್ಲ ಮಾಹಿತಿ ಇದೆಯಲ್ಲ. ಯಾವ್ದೋ ಒಂದೆಲ್ಲ ಒಂದಿಷ್ಟು ಸಿಕ್ಬಿಟ್ರೆ ಅದು ಸಿಗ್ತದೇನೋ ಅಂತ ಮಾಡಿರು, ಸಿಕ್ಲಿಲ್ಲ. ಇವರ ಉತ್ತರದಿಂದ ನಿರಾಸೆಗೊಂಡ ನಮ್ಮ ತಂಡ ಆಪರೇಷನ್ ಕೆಂಪುಕೋಟೆಯನ್ನ ಕೈಬಿಡಲು ಯೋಚಿಸಿತು. ಆದ್ರೆ ಅಲ್ಲಿಗೆ ಒಂದು ಆಶಾ ಕಿರಣದಂತೆ ಬಂದ್ರು ಒಬ್ರು. ನಾನು 10 ವರ್ಷ ಮಾಡ್ದೆ ಕೇಳಿ ನಮ್ಮ ಹುಡುಗನ್ನ. ಚನ್ನಪಟ್ಟಣದವ್ರೆಲ್ಲ ಗೊತ್ತು ನನಗೆ. ದುರ್ಗಾ ಅವರು ಗೊತ್ತು. ಹಳ್ಳಿಪುರದವ್ರು ಬಂದವ್ರೆ, ಜೈಪುರದವ್ರು ಬಂದವ್ರು ಮಾಲ್ತಾಂಡವ್ರು ನನ್ನ ಹತ್ರ. ಗೊತ್ತಾಯ್ತಾ? ಜೈಪುರದವರು, ಹಳ್ಳಿಪುರದವರು, ದುರ್ಗದವರು, ಚನ್ನಪಟ್ಟಣದವ್ರು ಕ್ಯೂ ನಿಂತ್ಕೊಂಡವ್ರು ನನ್ನ ಹತ್ರ. ಬೆಟ್ಟೇಗೌಡರ ಪಾಳ್ಯದಲ್ಲಿ ಕೆಂಪು ಕಲ್ಲಿನ ಗಣಿ ಇದೆ ಅಂತ ವಿಶ್ವಾಸದಿಂದಲೇ ನುಡಿದ್ರು ಆ ಆಶಾ ಕಿರಣ ಶಾಂತವ್ವ. ಅದಕ್ಕೆ ಪುರಾವೆಯಾಗಿ ಅವರು ತಮ್ಮಲ್ಲಿದ್ದ ಕೆಂಪು ಕಲ್ಲುಗಳನ್ನು ತೋರಿಸಿದ್ರು. ಇವರಲ್ಲಿರುವ ಕಲ್ಲುಗಳು ಅಮೂಲ್ಯವಾದ ರೂಬಿಯೇ. ಇದು ಬೀಟ್ರೂಟ್ ಕೆಂಪು ಹಾಗೂ ನೇರಳೆ ಕೆಂಪು ಬಣ್ಣದಲ್ಲಿದೆ. ಇಂತಹ ರೂಬಿ ನಿಕ್ಷೇಪ ಪ್ರಪಂಚದ ಕೆಲವು ಕಡೆ ಇದೆ. ಭಾರತದಲ್ಲಿ ಕೆಂಪು ಕಲ್ಲಿನ ನಿಕ್ಷೇಪ ಸಿಗೋದು ಭಾರಿ ಅಪರೂಪ. ಮೈಸೂರು, ಸೇಲಂ ಹಾಗೂ ಪಾಂಡಿಚೇರಿಯಲ್ಲಿ ರೂಬಿ ನಿಕ್ಷೇಪ ಇದೆ. ಬೆಟ್ಟೇಗೌಡನ ಪಾಳ್ಯದಲ್ಲಿ ಕೆಂಪು ಕಲ್ಲಿನ ನಿಕ್ಷೇಪ ಸಿಗ್ತಿರೋದು ಹೊರ ಪ್ರಪಂಚಕ್ಕೆ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಆ ರಹಸ್ಯ ಕೋಟೆಯೊಳಗೆ ಹೊಕ್ಕಾಗ ನಮಗೆ ಅಚ್ಚರಿಯೇ ಕಾದಿತ್ತು. ಬೆಟ್ಟೇಗೌಡನ ಪಾಳ್ಯದಲ್ಲಿ ಅತ್ಯಮೂಲ್ಯ ರೂಬಿ ಕಲ್ಲು ಕೊಳ್ಳೆ ಹೊಡೆಯುವಾಗ ಸರ್ಕಾರ ಏನ್ ಮಾಡ್ತಿತ್ತು? ಅಲ್ಲಿ ರೂಬಿ ಕಲ್ಲು ಸಿಗುತ್ತೆ ಅನ್ನುವಂಥ ಮಾಹಿತಿ ಗಣಿ ಇಲಾಖೆಗೆ ಗೊತ್ತಿರಲಿಲ್ವಾ? ರೂಬಿ ಕಲ್ಲನ್ನ ಆ ರೀತಿ ರಾಜಾರೋಷವಾಗಿ ಕೊಳ್ಳೆ ಹೊಡೆಯುವಾಗ ಪೊಲೀಸ್ ಇಲಾಖೆ ನಿದ್ದೆ ಮಾಡ್ತಿತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.